ಸರ್, ಒಂದು ಈಗ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಕಿರುಕುಳದಿಂದ ಒಂದಷ್ಟು ಸಾವು ನೋವಾಗಿರುವಂಥದ್ದು, ಆತ್ಮಹತ್ಯೆ ಮತ್ತು ಮನೆಗೆ ಬೀಗ ಹಾಕಿ ಊರು ಬಿಟ್ಟು ಹೋಗಿರುವಂಥ ಘಟನೆಗಳು ಕೂಡ ನಡೀತಿದೆ. ಸರ್, ಏನು ಹೇಳಿ ಬಯಸ್ತೀರಾ ಸರ್ಕಾರ? ಇದನ್ನೆಲ್ಲ ಸರ್ಕಾರ ಭಾಳ ವಿಶದವಾಗಿ ಚರ್ಚೆ ಮಾಡಿದೆ. ಅದೆಲ್ಲ ವಿವರಗಳು ಇವತ್ತು ಪತ್ರಿಕೆಯಲ್ಲಿ ಬಂದಿವೆ. ಅವುಗಳನ್ನೆಲ್ಲ ಒಂದೇ ದಿವಸದಲ್ಲಿ ಅವ್ರು ತಡೆಗಟ್ಟಿದ್ದಾರೆ. ಇನ್ನೇನಾದರೂ ಇದು ಮಾಡಿದ್ರೆ ಕಠಿಣವಾದ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ಮೈಕ್ರೋ ಫೈನಾನ್ಸವರಾಗಲಿ ಬೇರೆ ಯಾರೇ ಆಗಲಿ ಬಡ ಜನರನ್ನು ಹಿಂಸಿಸೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಧೈರ್ಯವಾಗಿರ್ಬೋದು ಮತ್ತು ನಮ್ಮ ಮೈಕ್ರೋ ಫೈನಾನ್ಸಲ್ಲಿ ಸಾಲಾಗೆಲ್ಲ ತಗೊಂಡಿರ್ತಕ್ಕಂಥ ಜನರು ಸಹ ನೆಮ್ಮದಿಯಾಗಿರ್ಬೋದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಊರು ಬಿಟ್ಟು ಹೋಗುವಂಥವ್ರಿಗೆ ಮತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಂಥವ್ರಿಗೆ ಏನು ಧೈರ್ಯ ಹೇಳಿ ಬಯಸ್ತೀರಾ ನೀವು? ಊರು ಬಿಟ್ಟು ಹೋಗೋರನ್ನ ಮತ್ತೆ ವಾಪಸ್ಸು ಕರ್ಕೊಂಡು ಬಂದು ಅಲ್ಲಿ ಉಳಿಸುವಂಥ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡಬೇಕು. ಅದು ತಾಲೂಕ್ ಪಂಚಾಯಿತಿ, ಅದು ಜಿಲ್ಲಾ ಪಂಚಾಯಿತಿಯ ಕೆಲಸ ಆಗಬೇಕದು. ಈ ವಿಷಯದಲ್ಲಿ ಕರ್ನಾಟಕ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಜನಪರವಾಗಿದ್ದಾರೆ, ಭಾಳ ಎಚ್ಚರಿಕೆಯಿಂದಿದ್ದಾರೆ. ಆಮೇಲೆ ಅವರು ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ, ಯಾರು ಜನರಿಗೆ ಹಿಂಸೆ ಕೊಟ್ಟರೆ ನಾವು ಸುಮ್ಮನಿರೋದಿಲ್ಲ ಅಂತ. ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಆದ್ದರಿಂದ ನಮ್ಮ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ಜನಪರವಾದ ಮುಖ್ಯಮಂತ್ರಿ. ಆದ್ದರಿಂದ ಅವರೆಲ್ಲ ತೊಂದರೆಗಳನ್ನು ನಿವಾರಿಸ್ತಾರೆ, ನಮ್ಮ ಜನರಿಗೆ ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ನನಗೆ ತುಂಬ ವಿಶ್ವಾಸ ಇದೆ.